ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಾಯರ್ ಪ್ರಕ್ರಿಯೆ ಬರುವಂತಹ ದಿನಮಾನಗಳಲ್ಲಿ ಯಮಕನಮನೆ ಕ್ಷೇತ್ರ ಜೊತೆಗೆ ಹುಕ್ಕೇರಿ ಮತಕ್ಷೇತ್ರ ಇಲ್ಲಿ ನಡೆದಿರತಕ್ಕಂತಹ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಎಂಎಲ್ಎ ಹಾಗೂ ಎಂಪಿ ಮತ್ತು ಹುಕ್ಕೇರಿ ಸಂಕೇಶ್ವರ ಪುರಸಭೆ ಇವೆಲ್ಲದಕ್ಕೂ ಈ ಮತದಾರ ಯಾದಿ ಬಹಳ ಅವಶ್ಯದ. ಆ ನಿಟ್ಟಿನಲ್ಲಿ ತಾವು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಪಕ್ಷದ ಎಲ್ಲ ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ತಾವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು. ನಮಗೇನೇ ಸಮಸ್ಯೆಗಳು ಬಂದರೂ ಸಹಿತ, ಏನಾದರೂ ಅಲ್ಲಿ ಲೋಕಲ್ ಸಮಸ್ಯೆಗಳು ಬಂದರೂ ಸಹಿತ ತಾವು BLO 2 ಅವರಿಗೆ ಹೇಳಿ ಅಲ್ಲಿ ಪರಿಹಾರ ಸಿಗದೆ ಹೋದಲ್ಲಿ ಕೂಡಲೇ ಅದನ್ನ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಈ ಒಂದು ಹೆಚ್ಚಿನ ಆಸಕ್ತಿ ಹುಡುಗರಲ್ಲಿ, ಯಾಕಂದ್ರೆ ಬೆಳಿಗ್ಗೆ 2.5 ತಾಸು, ಸಾಯಂಕಾಲ 2.5 ತಾಸು ಅಷ್ಟೇ ಕೆಲಸ ಇರೋದ್ರಿಂದ ಅಧಿಕಾರಿಗಳಿಗೆ ನೀವು ಸಹಕಾರವನ್ನು ಕೊಡಬೇಕು. ಆ ಸಹಕಾರವನ್ನು ಕೊಡುವ ಮುಖಾಂತರ ಈ ಎಸ್ಐಆರ್ ಪ್ರಕ್ರಿಯೆ ವ್ಯವಸ್ಥಿತವಾಗಿ ನಡೆಸುವಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಎರಡೂ ಮತಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಒಂದು 2-3 ಬಾರಿ ಸಭೆಗಳನ್ನು ಸಹಿತ ಮಾಡಿದ್ದೀವಿ. ತಮಗೇನಾದರೂ ಮತ್ತೆ ಗೊಂದಲ ಇದ್ರೆ ಅಥವಾ ತಮಗೇನು ತಿಳಿಲಾರದಂತ ವಿಷಯ ಇದ್ರೆ ಈ ಒಂದು ಪಕ್ಷದ ಅಧ್ಯಕ್ಷರನ್ನ, ಪಕ್ಷದ ಪದಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ಮಾತನ್ನ ಶಾಸಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಾನು ರಮೇಶ್ ವಿಶ್ವನಾಥ್ ಕತ್ತಿ. ಎಲ್ರಿಗೂ ನಮಸ್ಕಾರ. ಈ ಎಸ್ಐಆರ್ ಪ್ರಕ್ರಿಯೆ ಕಳೆದ 15 ದಿನಗಳಿಂದ ಹುಕ್ಕೇರಿ ಮತಕ್ಷೇತ್ರ ಮತ್ತು ಯಮಕನಮನೆ ಮತಕ್ಷೇತ್ರದಲ್ಲಿ ನಡೀತಾ ಇದ್ದು, ಎಲ್ಲ ಎರಡೂ ಕ್ಷೇತ್ರಗಳ ಹಿರಿಯರ ಮಾರ್ಗದರ್ಶನದಲ್ಲಿ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರು, BLO 2ಗಳು ಹಿರಿಯರನ್ನ ವಿಶ್ವಾಸಕ್ಕೆ ತಗೊಂಡು ಅವರು ಸಹಿತ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಸಂತೋಷದ ಸಂಗತಿ. ಆದರೆ ಈಗ 15 ದಿನ ಆಗಿದೆ. 15 ದಿನದಲ್ಲಿ ಇವತ್ತು ಮೊದಲಿನ ಪ್ರಕಾರ 224 ಬೂತ್ ಅದಾವ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ. ಆ ಹುಕ್ಕೇರಿ ಮತಕ್ಷೇತ್ರದಲ್ಲಿ 224 ಬೂತಲ್ಲಿ ಒಟ್ಟು ಪ್ರತಿ ಬೂತ್ಗೆ ಎಷ್ಟು ಮತದಾನ? 2002ರಲ್ಲಿ, 2025ರಲ್ಲಿ ಎಷ್ಟು ಮತದಾನ? ಅದರ ಪೈಕಿ ಈಗಾಗಲೇ ತಾವು ಮತದಾರರಿಗೆ ಫಾರ್ಮ್ ಕೊಟ್ಟದ್ದು ಎಷ್ಟು? ಅದರ ನಂತರ ಫಾರ್ಮ್ ತುಂಬಿ ತಿರುಗಿ ಬಂದು ಅಪ್ಲೋಡ್ ಆಗಿದ್ದು ಎಷ್ಟು? ಆ ನಿಟ್ಟಿನ ಒಂದು ಮಾಹಿತಿಯನ್ನ ಬಹುಶಃ 1-2 ದಿನಗಳಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಸಭೆಯನ್ನು ಜರುಗಿಸ್ತಾ ಇದ್ದು, ಅದರ ನಂತರ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹಿತ ಈ ನಿಟ್ಟಿನಲ್ಲಿ ಸಭೆಯನ್ನು ಜರುಗಿಸ್ತಾ ಇದ್ದು, ಆ ನಿಟ್ಟಿನಲ್ಲಿ ಈ 15 ದಿನಗಳ ಒಂದು ಎಸ್ಐಆರ್ ಪ್ರಗತಿ ನೋಟವನ್ನು ಬೂತ್ ವೈಸ್ ಆಗಿ BLO 2ಗಳು ಅಲ್ಲಿ ಆ ಬೂತಿನ ಹಿರಿಯರ ಮಾರ್ಗದರ್ಶನದಲ್ಲಿ ಕುಂತು ಚರ್ಚೆ ಮಾಡಿ ಏನಾಗ್ಯದ, ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಆ ಬೂತ್ ಮಟ್ಟದ ಸಂಪೂರ್ಣ ಮಾಹಿತಿಯೊಂದಿಗೆ ಆ ಹಿರಿಯರ ಸಹಿಗಳನ್ನು ಪಡೆದು
ತಮ್ಮ ಸಹಿಯನ್ನು ಮಾಡಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಪಕ್ಷದ ಅಧ್ಯಕ್ಷರಿಗೂ ಯಮಕನಮಡಿ ಮತಕ್ಷೇತ್ರದ ಪಕ್ಷದ ಅಧ್ಯಕ್ಷರಿಗೂ ತಾವು ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸ್ವಾಭಿಮಾನದ ಸಂಕೇತವಾಗಿ ನನ್ನ ಬೂತು ನಾನೇ ಶಾಸಕ ಅನ್ನುವಂಥ ದೃಷ್ಟಿಯಲ್ಲಿ ನಿಮ್ಮ ಕೆಲಸ ಬಹಳ ಮಹತ್ವದ್ದಾಗಿದ್ದು, ಆ ನಿಟ್ಟಿನಲ್ಲಿ ತಾವು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಇನ್ನೂ 15 ದಿವಸ ಮಾತ್ರ ಉಳಿದಿದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಕೆಲಸಗಳನ್ನು ಮಾಡಬೇಕು. ಯಾಕಂದ್ರೆ ಈ ಒಂದು ಪ್ರಕ್ರಿಯೆ 2002ರಲ್ಲಿ ನಡೆದಿತ್ತು, ಅದು ನಮಗೆಲ್ಲ ಗೊತ್ತಿದೆ. ಆದರೆ ಇದೊಂದು ಹೊಸ ಪ್ರಕ್ರಿಯೆ, SIR ಪ್ರಕ್ರಿಯೆ ಹಿಂದೊಮ್ಮೆ ಆಗಿತ್ತು, ಅದು ನಮಗೆಲ್ಲ ಗೊತ್ತು. ಬಟ್ ಇಲ್ಲಿ ಈಗಿನ ಯುವಕರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೂ ಸಹಿತ ಈ ಒಂದು ಬೂತ್ ಮಟ್ಟದ ಕೆಲಸದಲ್ಲಿ ಸಂಪೂರ್ಣವಾಗಿ ಹಿರಿಯರ ಮಾರ್ಗದರ್ಶನ ನಮ್ಮನ್ನು ನಾವು ತೊಡಗಿಸಿಕೊಂಡು ಕೆಲಸವನ್ನು ಮಾಡಬೇಕು, ಕಾರ್ಯವನ್ನು ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ, ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿ ಮತ್ತು ಸಂಕೇಶ್ವರ್ ಎರಡೂ ಪಟ್ಟಣಗಳಲ್ಲಿ ಇನ್ನೂ ಅಷ್ಟೊಂದು ಸಮಾಧಾನಕರವಾದ ಪ್ರಗತಿ ಕಂಡು ಬರ್ತಾ ಇಲ್ಲ. ಅಲ್ಲಿಯ ಹುಕ್ಕೇರಿ ಮತ್ತು ಸಂಕೇಶ್ವರ್ ಪಟ್ಟಣದ ಹುಕ್ಕೇರಿಯಲ್ಲಿ 18 ಬೂತ್ಗಳು, ಸಂಕೇಶ್ವರದಲ್ಲಿ 32 ಬೂತ್ಗಳು. ಆ ಬೂತ್ ಹಿರಿಯರ ಮಾರ್ಗದರ್ಶನದಲ್ಲಿ ಅಲ್ಲಿ ಯುವಕರು ಸಹಿತ ಹೆಚ್ಚಿನ ಒತ್ತಡವನ್ನು ಹಾಕಿ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎರಡೂ ಪಟ್ಟಣದ ಮಹಾಜನತೆಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ತಮ್ಮ ಸಹಕಾರ ಬಹಳ ಅವಶ್ಯ ಇದೆ. ಈ ಒಂದು SIR ಪ್ರಕ್ರಿಯೆ ಬರುವಂತಹ ದಿನಮಾನಗಳಲ್ಲಿ ಯಮಕನಮಡಿ ಕ್ಷೇತ್ರ ಜೊತೆಗೆ ಹುಕ್ಕೇರಿ ಮತಕ್ಷೇತ್ರ ಇಲ್ಲಿ ನಡೆತಿರ್ತಕ್ಕಂಥ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA ಹಾಗೂ MP ಮತ್ತು ಹುಕ್ಕೇರಿ ಸಂಕೇಶ್ವರ ಪುರಸಭೆ ಇವೆಲ್ಲದಕ್ಕೂ ಈ ಮತದಾರ ಯಾದಿ ಬಹಳ ಅವಶ್ಯದ. ಆ ನಿಟ್ಟಿನಲ್ಲಿ ತಾವು SIR ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಪಕ್ಷದ ಎಲ್ಲ ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ತಾವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು. ನಮಗೇನೇ ಸಮಸ್ಯೆಗಳು ಬಂದರೂ ಸಹಿತ, ಏನಾದರೂ ಅಲ್ಲಿ ಲೋಕಲ್ ಸಮಸ್ಯೆಗಳು ಬಂದರೂ ಸಹಿತ ತಾವು BLO 2 ಅವರಿಗೆ ಹೇಳಿ ಅಲ್ಲಿ ಪರಿಹಾರ ಸಿಗದೆ ಹೋದಲ್ಲಿ ಕೂಡಲೇ ಅದನ್ನ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಈ ಒಂದು ಹೆಚ್ಚಿನ ಆಸಕ್ತಿ ಹುಡುಗರಲ್ಲಿ, ಯಾಕಂದ್ರೆ ಬೆಳಿಗ್ಗೆ 2.5 ತಾಸು, ಸಾಯಂಕಾಲ 2.5 ತಾಸು ಅಷ್ಟೇ ಕೆಲಸ ಇರೋದ್ರಿಂದ ಅಧಿಕಾರಿಗಳಿಗೆ ನೀವು ಸಹಕಾರವನ್ನು ಕೊಡಬೇಕು. ಆ ಸಹಕಾರವನ್ನು ಕೊಡುವ ಮುಖಾಂತರ ಈ SIR ಪ್ರಕ್ರಿಯೆ ವ್ಯವಸ್ಥಿತವಾಗಿ ನಡೆಸುವಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಎರಡೂ ಮತಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ಈ ಒಂದು SIR ಪ್ರಕ್ರಿಯೆ ಬಗ್ಗೆ ಒಂದು 2-3 ಬಾರಿ ಸಭೆಗಳನ್ನು ಸಹಿತ ಮಾಡಿದ್ದೀವಿ. ತಮಗೇನಾದರೂ ಮತ್ತೆ ಗೊಂದಲ ಇದ್ರೆ ಅಥವಾ ತಮಗೇನು ತಿಳಿಲಾರದಂತ ವಿಷಯ ಇದ್ರೆ ಈ ಒಂದು ಪಕ್ಷದ ಅಧ್ಯಕ್ಷರನ್ನ, ಪಕ್ಷದ ಪದಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ಮಾತನ್ನ ಶಾಸಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ.